ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಕೃಷ್ಣಮೂರ್ತಿ ಅವರೇ ಹಾಗೂ ಡಿಸಿ ಬ್ಯಾಂಕ್ ನಿರ್ದೇಶಕರಾಗಿರ್ತಕ್ಕಂಥ ಸರ್ ಅವರೇ, ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಹಾಗೂ ಗುರುಗಳು ಜಗದೀಶ್ ಅವರೇ, ಬಿಎಸ್ಎನ್ ನಿರ್ದೇಶಕರಾಗಿರ್ತಕ್ಕಂಥ ಲಕ್ಷ್ಮಣ ಅವರೇ ಹಾಗೂ ಸಿಎಂ ಪ್ರಕಾಶ್ ಅವರೇ ಹಾಗೂ ರಾಜಗೌಡ್ರೆ, ನಮ್ಮ NRS ಟೊಮಾಟೊ ಮಂಡಿಯ ಅಧ್ಯಕ್ಷರು ಮತ್ತು ನಮ್ಮ ಬಂಗಾರ ಪ್ರಿಯರಾಗಿರ್ತಕ್ಕಂಥ ಸಜ್ಜನ್ ಅವರೇ, ನೀವಾಗಿರ್ತಕ್ಕಂಥ ಬಾಬು ಅವರೇ, ಶಂಕರ್ ರೆಡ್ಡಿ ಅವರೇ ಹಾಗೂ ಎಲ್ಲ ನನ್ನ ಪ್ರೀತಿಯ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಿಗೂ ಎಲ್ಲ ನನ್ನ ಮುಖಂಡರು ಅವರೆಲ್ಲ ಕೂತಿದ್ದಾರೆ. ಎಲ್ರಿಗೂ ಹೆಸರಿಗೂ ನಮಸ್ಕರಿಸುತ್ತಾ, ಮಾಧ್ಯಮ ಮಿತ್ರರು ವಿಶೇಷವಾಗಿ ನಮಸ್ಕರಿಸುತ್ತಾ, ಪಂಚಾಯತಿ ಮೇಲೆ ಉದ್ಘಾಟನೆ ಕಾರಣಕರ್ತಾಗಿರ್ತಕ್ಕಂಥ ಈ ಕಾರ್ಯಕ್ರಮವನ್ನು ಡೇಟ್ ಫಿಕ್ಸ್ ಮಾಡಿ 29 ಅಥವಾ 25ನೇ ತಾರೀಕಿಗೆ ಈ ಕಾರ್ಯಕ್ರಮ ಬರಬೇಕಾಗಿರ್ತಕ್ಕಂಥ ಡೇಟ್ ಫಿಕ್ಸ್ ಮಾಡಿ. 29 ಬಂದು ಸ್ವಲ್ಪ ಡೇಟ್ ಹೆಚ್ಚು ಆಗುತ್ತೆ, ಗುರುವಾರ ಸಮಥಿಂಗ್ ಬರ್ತದೆ, ನಾನು ತಿನ್ನಕ್ಕಾಗಲ್ಲ. ನೀವು 25ನೇ ತಾರೀಕು ಬರಬೇಕು ಅಂತ ಈ ಕಾರಣಕರ್ತರಾಗಿರ್ತಕ್ಕಂಥ ಈ ಪಂಚಾಯತಿಯ ಮುಖಂಡರು ಮತ್ತು ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಮತ್ತು ವಿದೇಶರಾಗಿರ್ತಕ್ಕಂಥ ಆನಂದ್ ಸರ್ ಅವರು ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು, ಕಾರಣಾಂತರದಿಂದ ಬಂದಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಹಾಗೂ ನಮ್ಮ ಮುಖಂಡರು ಎಲ್ಲ ನನ್ನ ಮುಖಂಡರು ಕೂತಿದ್ರಿ. ನಾನು ಒಂದು ಬೇಡ ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ. ಈ ರೋಡ್ ಹದಗೆಟ್ಟಿದ್ದಾವೆ, ತುಂಬಾ ಅಧ್ವಾನ ಆಗಿದ್ದಾವೆ. ಈ 2 ವರ್ಷ ಆಗ್ಬಿಡ್ತಾ? ಈ 2 ವರ್ಷದಲ್ಲ ತೊವಿ ಪರಿಸ್ಥಿತಿ ರೋಡ್ ಅಂತ. ಇದಕ್ಕಿಂತ ಮುಂಚೆ ಸರ್ಕಾರ ಇರ್ತಕ್ಕಂಥ ನಾಗೇಶ್ವರ ಬಿಡಲಾಗಿರ್ಲಿಲ್ವಾ? ಅದಕ್ಕಿಂತ ಮುಂಚೆ ಸರ್ಕಾರ ಇರ್ತಕ್ಕಂಥ ನಮ್ಮ ಕುಂದೂರು ಬಿಡಾಗಿಲ್ವಾ? ಅಂದ್ರೆ ರೋಡ್ ಈಗ 2 ವರ್ಷ ಮಾತ್ರ ನಾನು ಬಂದಾಗ ಮಾತ್ರ ಎಲ್ಲ ಹಳ್ಳ ಆಗ್ಬಿಡ್ತಾ? 15 ವರ್ಷದಿಂದ ಹಳ್ಳ ಆಗಿ ನಿಮ್ ಕಣ್ಣು ಕಾಣಿಸಲ್ವ? ಹಾಗಾದ್ರೆ ನನ್ನ ಬದುಕು, ನನ್ನ ಪರಿಸ್ಥಿತಿ ನಿಮ್ಗೆ ಗೊತ್ತು, ಹೆಂಗಿದೆ ಅಂತ ನಿಮ್ಗೆ ಗೊತ್ತು. 2ನೇ ಮಾಡಿಗೆ ಹೋದ್ರೆ ನನಗೆ ಎಷ್ಟು ಹಣ ಬಂದಿದೆ ಅಂತ ನಿಮ್ಗೆ ಗೊತ್ತು. ಈಗ ತಾನೇ ನೆಕ್ಸ್ಟ್ ಮಂಗಳವಾರ ದಿನ 12:15 1:15 ಚರ್ಚೆ ಕರೆದಿದ್ದೀನಿ ಪಿಡಬ್ಲ್ಯೂ ಮಿನಿಸ್ಟರ್ನ. 13 ಕಡೆ MDR ನಮ್ಮ ರೋಡ್ ಹದಗೆಟ್ಟಿದೆ. 3 ಕಡೆ ನನಗೆ ರಾಜ್ಯ ಹೆದ್ದಾರಿ ಬಂದಿದೆ. 46 ಕೋಟಿ ಬೇಕಂತ ಹಾಕಿದ್ದೀನಿ, ಇದುವರೆಗೂ ನೀವು ಅಮೌಂಟ್ ಕೊಟ್ಟಿಲ್ಲ, ಚರ್ಚೆಗೆ ಬಂದು ಕರೆದಿದ್ದೀನಿ. ಈಗ ಕೋಲಾರ್ಗೆ ಎಷ್ಟು ಬಂದಿದೆ, ಮಾಲೂರಿಗೆ ಎಷ್ಟು ಬಂದಿದೆ, ಅಲ್ಲಿ ಬಂಗಾರಪೇಟೆಗೆ ಎಷ್ಟು ಬಂದಿದೆ, KGF ಎಷ್ಟು ಬಂದಿದೆ ಅಂತ ಅದನ್ನು ಜಾಯಿಂಟ್ ಮಾಡಿ ಹಾಕಿದ್ದೀನಿ. ಇವರಿಗೆಲ್ಲ ಇಷ್ಟು ಕೊಟ್ಟು ನನಗೆ ಇಷ್ಟು ಕಮ್ಮಿ ಕೊಟ್ಟಿದ್ದಾರೆ. ಈಗ ನನ್ನ ಸರ್ಕಾರ ಇಲ್ಲ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು, ನನ್ನ ಪರಿಸ್ಥಿತಿ ಏನಿದೆ ನಿಮ್ಗೆ ಚೆನ್ನಾಗಿ ಗೊತ್ತು, ನಾನು ಯಾವ ಪರಿಸ್ಥಿತಿ ಅನುಭವಿಸ್ತೀನಿ ನಿಮ್ಗೆ ಚೆನ್ನಾಗಿ ಗೊತ್ತು. ಆದ್ರೂ ಕೂಡ ಕರ್ಕೊಂಡ್ಬಂದು ಈ ತರ ಅವಮಾನ ಮಾಡೋದು ನಿಮ್ಗೆ ಒಳ್ಳೇದಲ್ಲ. ಯಾಕೆಂದ್ರೆ ನಿಮ್ಮ ಶಾಸಕರ ಬಗ್ಗೆ ನಿಮ್ಗೆ ಗೊತ್ತಿದೆ, ನಿಮ್ಮ ಪರಿಸ್ಥಿತಿ. ನನ್ನ ಇದೆಯೋ ಇಲ್ವೋ ಗೊತ್ತಿಲ್ಲ, ನಾನು ಇರೋದ್ರಲ್ಲಿ ಹಂಚ್ಕೊಂಡು ತಿಂತಾ ಇದ್ದೀನಿ, ಇರೋದ್ರಲ್ಲಿ ನಿಮ್ಮ ಮನೆಯಲ್ಲೇ ಕೂತು ತಿಂತಾ ಇದ್ದೀನಿ. ನನ್ನ ಪರಿಸ್ಥಿತಿ ಕೆಟ್ಟ ಅವಧಿ ನನ್ನ ಶಾಸಕರು ಮಾಡಿದ್ದೀನಿ. ಅದೊಂದು ಕಡೆ ನೋವು ನನ್ನ ಪರಿಸ್ಥಿತಿಯಲ್ಲಿ. ಈಗ ಇದೇ ಪಂಚಾಯತಿಗೆ 4ರಿಂದ 5 ಕೋಟಿ ರೂಪಾಯಿ ಅಮೌಂಟ್ ಹಾಕಿ, ಅದೆಲ್ಲೇನಂತ ಲಿಸ್ಟ್ ತರ ಕೇಳಿ ನಾವು ಕರಲ್ಲಿ ಜೀವನದಲ್ಲಿ ಕೇಳ್ತಾ ಇದ್ದೀನಿ. ಒಂದು ಅಂಬೇಡ್ಕರ್ ಭವನ ಹಾಕಿದ್ದೀನಿ, ರೋಡ್ ಹಾಕಿದ್ದೀನಿ, ಸಿರಿಯಾಪಲ್ಲಿಗೆ ರೋಡ್ ಹಾಕಿದ್ದೀನಿ, ಬ್ರಿಡ್ಜ್ ಹಾಕಿದ್ದೀನಿ. ನೀವು ಓಡಾಡ್ತಿದ್ರಲ್ಲ ಈಗ ಯಾವ್ದ್ರಲ್ಲಿ ಕೇಬಲ್ ರೋಡ್ 13,60,00,000 ರೋಡ್ ಎಲ್ಲಿಂದ ಬಂದಿದ್ದು? ಈ ರೋಡ್ ಇಂದ ಅಭಿವೃದ್ಧಿ ಆಗಿಲ್ವಾ? ಅಂದ್ರೆ ಇದಕ್ಕಿಂತ ಮುಂಚೆ ನಾಗೇಶ್ ಕೊಟ್ಟಿದ್ದಾಗ ಯಾರು ಸತ್ಯ ನಾವು ಅವಾಗ ನಮ್ಮ ಕಣ್ಣು ಕಾಣಿಸಿಲ್ವಾಂದ್ರೆ? ಇನ್ನೂ ಬೇಬಿ, ಇನ್ನೂ ಮಗು, ನಾನು 2 ವರ್ಷ ಆಗಿದೆ ಬಂದು, ಇನ್ನೊಂದು ಅನ್ಸ್ಕೊಂಡು ತಿಂತಾ ಇದ್ದೀನಿ ನಾನು. ನಿಮ್ಗೆ ಗೊತ್ತು ಇದೆಯೋ ಇಲ್ಲ ಅಂತ ನಿಮ್ಗೆ ಗೊತ್ತು. ಈಗ ತರ ನಿಮ್ಮಲ್ಲಿ ಕೇಳಿದ್ರಿ, ನನ್ನ ಏನ್ ಕೇಳಿದ್ರಿ? ಎಲ್ಲಾ ಪಂಚಾಯತ್ ಕೇಳಿದ್ರಿ, ನನಗೆಲ್ಲ ಬಿಲ್ಡಿಂಗ್ ಮಾಡಿ ಸರ್, ನನಗೆಲ್ಲ ಬಿಲ್ಡಿಂಗ್ ಮಾಡಿದ್ರಿ, ನಿಮ್ಮ ಏನಾದ್ರು ಮಾಡ್ಕೊಡಿ ಸರ್. ನಾನು ಹೇಳಿದೆ, ಆ ಸಭೆಯಲ್ಲಿ ಬಂದು ಅನೌನ್ಸ್ ಮಾಡ್ತೀವಿ ಹೋಗಿ ಅಂತಂದೆ. ಹೌದಾ ಹೇಳಿ? 10 ಲಕ್ಷ ರೂಪಾಯಿ ಪೀಠ ಒಪ್ಪಕಾಗಲಿಲ್ಲ. ಒಳಗಡೆ ಏನ್ ಇಂಟೇಲ್ ಬಿಟ್ಬಿಟ್ಟಿದ್ರಿ ನೀವು? 10 ಲಕ್ಷ 15 ಲಕ್ಷ ಆಗುತ್ತೆ ಏನಕ್ಕೆ ಪೀಠ ಒಪ್ಪಕಾಗಲಿಕ್ಕೆ? ಅದಕ್ಕೆ ಆನಂದ್ ರೆಡ್ಡಿ ಅವ್ರನ್ನ ಹೇಳಿದ್ರಿ, ಬೆಳಗ್ಗೆ ಕೂಡ ಅವ್ರಿಗೆ ಹೇಳಿದ್ರಿ. ಅವರ ಸಮ್ಮುಖದಲ್ಲಿ ಅವ್ರ ಇದರಲ್ಲಿ ನಾನು ಅಮೌಂಟ್ ಹಾಕಿ ಅನುದಾನ ಹಾಕಿ ನಾಳೆಯಿಂದ ವರ್ಕ್ ಮಾಡ್ತಕ್ಕಂಥ ಜವಾಬ್ದಾರಿ ನಂದು. ಇವತ್ತು ಕೇವಲ ರೋಡ್ ಹೆಂಗಿದ್ದ ನಿಮ್ಗೆ ಚೆನ್ನಾಗಿ ಗೊತ್ತಾನೆ. ಹೌದಾ? ಇವತ್ತು ಹೆಂಗಿದೆ? 13,60,00,000 ರೋಡ್ ಹೆಂಗಿದೆ ಅದು? ಅರ್ಥ ಆಯ್ತು ನಿಮಗೆ? ಸೊ ಯಾಕಂತಂದ್ರೆ ನನಗೆ ಈ ಪಂಚಾಯತಿ ಬರ್ಬೇಕಾದ್ರೆ 28ರಲ್ಲಿ ಇರ್ತಕ್ಕಂಥ ಪಂಚಾಯತಿ ಅತಿ ದೊಡ್ಡ ಪಂಚಾಯತಿ ನನಗಿದು. ನನಗೂ ಖಂಡಿತವಾಗ್ಲೂ ನಿಮ್ಮನ್ನು ನೋಡ್ಬೇಕು, ನಿಮ್ಮನ್ನು ಮಾಡ್ಬೇಕು. ಬಟ್ ನನ್ನ ಪರಿಸ್ಥಿತಿ ಸರಿ ಇಲ್ವೇ? ನನ್ನ ಪರಿಸ್ಥಿತಿ ಅಲ್ಲ. 72 ಜನ ಶಾಸಕರು, 72 ಜನ, ಒಬ್ರು ಕೇಳ್ಕೊಂಡು 73 ಜನ ಶಾಸಕರು ಗೋಲ್ ಇದೇ ಆಗಿದೆ. ಏನೋ ಬಂದ್ವಿ, MLA 72 ಜನ ಹೊಸ ಶಾಸಕರು.
72 ಜನ ಊಟ ಸೇರಿ ಹೇಳಿ 72 65 ಜನ ಗೆಲ್ಲೋಣ ನಾವು. ಯಾಕಂದ್ರೆ ನಮ್ಮ ಪರಿಸ್ಥಿತಿ ಇದು ಹೇಳ್ಕೊಳಕ್ ಆಗ್ತಾ ಇಲ್ಲ. ನೀವು ಕರ್ನಾಟಕ ಬಂದು ಹೊಸ ಬಟ್ಟೆ ಹಾಕೊಂಡು ಬಂದು ಮೈಕಲ್ ಮಾತಾಡೋದು ಬಿಟ್ರೆ ಇಡೀ ನನ್ನ ಕರ್ನಾಟಕ ರಾಜ್ಯದಲ್ಲಿ ನನ್ನ ಪರಿಸ್ಥಿತಿ ಹೇಗಿದೆ ಅಂತ ನನ್ನ ಕೂತಿರ್ತಕ್ಕಂಥ ಸ್ನೇಹಿತರಿಗೂ ಗೊತ್ತು. ಸೊ ಅದರಿಂದ ಖಂಡಿತವಾಗ್ಲೂ ತಾಳ್ಮೆಯಿಂದ ಇದ್ರೆ ನಾವು ಖಂಡಿತವಾಗಿ ಗೆದ್ದೇ ಗೆಲ್ತೀವಿ. ತಾಳ್ಮೆನ ಕೆಲ್ಸ್ಕೊಂಡಿವಿ ಅಂದ್ರೆ ಖಂಡಿತ ನಾವೇನಾಗುತ್ತೆ ರಾಜಕಾರಣದಲ್ಲಿ ಎಡವಟ್ ಮಾಡ್ತೀವಿ. ಅದರಿಂದ ನಾನು ಕೂಡ ತುಂಬಾ ತಾಳ್ಮೆಯಿಂದ ಇದ್ದೀನಿ. ಇವತ್ತೆಲ್ಲ ನಾನು ಒಳ್ಳೆ ಕಾಲ ಒಂದೇ ಬರುತ್ತೆ, ಒಳ್ಳೆ ಕಾಲ ಒಂದೇ ಬರುತ್ತೆ ಅಂತ ಕಾಯ್ತೇನೆ. ಇವತ್ತು ನನಗೆ ಗೊತ್ತಿಲ್ಲ 2ನೇ ಮಾಡಿ 219 ರೂಮ್ ಹೋಗ್ಬಿಟ್ರೆ ನೀವು ಒಂದು ಲೆಟರ್ ಕೊಟ್ರೆ ನಮ್ಮ ಅನುದಾನ ಎಷ್ಟು ಮಂದಿ ಕೊಡಿ ಅಂತ ಹೇಳಿದ್ರೆ ನಿಮ್ಗೆಲ್ಲ ಬರ್ತದೆ. ನಾನು ಬಜೆಟ್ ಕಳಿಸಿಲ್ಲ ಪರಿಸ್ಥಿತಿ ಏನಿಲ್ಲ. ಯಾರೋ ಮುಂಚೆ ಹಸಿರು ಮೋಸ್ಕಲ್ ಬೇಕಿ ಅಂತ ಪರಿಸ್ಥಿತಿ ಏನಿಲ್ಲ. ನನ್ನ ಪರಿಸ್ಥಿತಿನ ನೀವು 2ನೇ ಮಾಡಿ ಹೋದ್ರೆ ಗೊತ್ತಾಗುತ್ತೆ ನನ್ನ ಪರಿಸ್ಥಿತಿ. ಈ ಕರ್ನಾಟಕ ರಾಜ್ಯದ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಹೋಗ್ತಿದೆ ಅಂತ ನಿಮಗೆ ಗೊತ್ತಾಗ್ಬೇಕು ಅಂತಂದ್ರೆ ನೀವು ಅವಾಗ ವಿಧಾನಸೌಧದ ಭೇಟಿ ಕೊಟ್ಟರೆ ಮಾತ್ರ ನಿಮ್ಗೆ ಗೊತ್ತಾಗ್ತದೆ, ನಮ್ಮ ಪರಿಸ್ಥಿತಿ ಗೊತ್ತಾಗ್ತದೆ. ಇವತ್ತು ನಮ್ಮ ಹತ್ರ ಅಕ್ಕಿ ಕೊಡ್ಲಿಕ್ಕೆ ಅಕ್ಕಿ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ಇನ್ನು 2-3 ತಿಂಗಳು ಹೋದ್ರೆ ಇಲ್ಲಿ ವಿಶೇಷವಾಗಿ ಲೆಟರ್ ಹಾಕಿದ್ರೆ ಸಿಎಂ ಅವ್ರು ನಮ್ಗೆ ಏನಂತಂದ್ರೆ ನಿಮ್ಮ ಅನುದಾನದ 22% ಟೀಚರ್ ಶಿಕ್ಷಕರಿಗೆ ಸಂಬಳ ಕೊಡಿ, ಸಂಬಳ ಕೊಡಿ ಅಂತ ಲೆಟರ್ ಹಾಕಿ. ನಮ್ಮ ಅನುದಾನದ 22% ನೀವು ತಗೋತೀವಿ ವಾಪಸ್ ಅಂತ ಹೇಳಿದ್ರು. ನೀವು ಸ್ವಲ್ಪ ಅರ್ಥ ಮಾಡಿ ಯಾವ ಮಾಡ್ತಿದ್ದೀವಿ ನಾವು. ನೀವು ಅವಾಗ ನಮ್ಮ ಮನೆ ಹೇಳ್ತಾ ಇದ್ದ ಏನಂತಂದ್ರೆ ಗ್ರಾಮ ಪಂಚಾಯತ್ ಸದಸ್ಯರು ಏನೋ ದೋಸ್ಕರ ಐದು ತಿಳಿಸಿ ಬೆಳ್ಳಿ ತಿಳಿಸಿ ಸಂಸಾರ ಕೆಟ್ಟ ಆದ್ಮೇಲೆ ಬೆಳ್ಳಿ ಬಂದ್ರೆ ಹೇಳೋದು ಎಟ್ಟು ಮುಚ್ಕೋನೆ ಇವತ್ತು ನಮ್ಮ ಪರಿಸ್ಥಿತಿ ಹೇಳ್ಬಾರ್ದು. ಯಾಕಂದ್ರೆ ನಾನು ನೋವು ನಿಮ್ಗೆ ಹೇಳಿ ಗೊತ್ತಾಗುತ್ತೆ. ನಾನು ಇದಕ್ಕೆ ಹೇಳ್ಬಾರ್ದು ಹೋಗ್ತಾ ಇದ್ದೀನಿ, ಹೇಳ್ಬಾರ್ದು. ಈಗ ನಾನು ಸಾಕಷ್ಟು ಅನುದಾನವನ್ನ ಬೈಫರ್ಕೇಶನ್ ಮಾಡಿ ಐಮಾಸ್ಟೇಟ್ಸ್ ಹಿಡಿದು 5 ಸ್ಟಾರ್ಗೆ ಐಮಾಸ್ಟೇಟ್ ಹಾಕಿ ಉದ್ಘಾಟನೆಗೆ ರೆಡಿ ಆಗ್ಬೇಕಲ್ಲ, ಹೋಗ್ಬೇಕು. ಪಂಚಾಯತ್ ಎಲ್ಲ ಪಂಚಾಯತಿ ಕಡೆ ಸುಮಾರು 9 ಕಡೆ ಹಾಕ್ಸಿದ್ದೀನಿ ಅದನ್ನ. ಈಗ ನಿಮ್ಗೆಲ್ಲರೂ ವಾಟರ್ ಫಿಲ್ಟರ್ ಹಾಕ್ಸಿದೀನಿ, ರೋಡ್ ಹಾಕ್ಸ್ತಾ ಇದೀನಿ. ಈಗ ಉಂಡೆದಂತ ಪಂಚ್ಕೊಳ್ತೀನಿ, ಲೇಟ್ ಆಗಿ ಪಂಚ್ಕೊಳ್ತೀನಿ ಹೇಳ್ತೀನಿ. ಸೊ ಅದರಿಂದ ನಾನ್ ನಿಮ್ಗೆ ಹೇಳೋದೇನಂತಂದ್ರೆ ನನ್ನ ಕೈ ಮುಗಿದು ಕೇಳ್ತೀನಿ. ಈಗ ಅಭಿವೃದ್ಧಿ ವಿಚಾರಕ್ಕೆ ಬಂದಾಗ ನಾವ್ ಯಾವ ತಾರತಮ್ಯ ಮಾಡೋದು ಬೇಡ. ಅಭಿವೃದ್ಧಿ ಸಮೃದ್ಧಿ ಮಗನಿಗೋ ಮದುವೆ ಮಾಡ್ತಕ್ಕಂಥ ವಿಚಾರ ಅಲ್ಲ. ಅದನ್ನೇ ಅಭಿವೃದ್ಧಿ ಅಂತ ಬಂದಾಗ ಇಡೋ ಸರ್ವತೋಮುಖ ಹುಡುಗರ್ತಕ್ಕಂಥ ಅಭಿವೃದ್ಧಿ. ನಾನು ಒಂದೇ ಪ್ರಶ್ನೆ ಕಟ್ಟ ಕಡೆ ಪ್ರಶ್ನೆ ಕೇಳುದು, ಎಲ್ಲ ಯೂಟ್ಯೂಬರ್ಸ್ ಪ್ರಶ್ನೆ ಕೇಳ್ತೀನಿ. ರೋಡಲ್ಲಿ ನೀವು ಅದು ಮಳೆ ಬಿದ್ದ ತಕ್ಷಣ ಅಲ್ಲಿ ಹೋಗ್ಬಿಟ್ಟು ಹಾಕ್ತಿರಲ್ಲ, ವಿಡಿಯೋ ಹಾಕ್ತಿರಲ್ಲ, ಅದು ಸಮೃದ್ಧಿ ಬಿಡಲ್ಲಿ ಹಾಳಾಗ್ಬಿಡ್ತಾ? ನಾಗೇಶ್ ಬಿಡಲ್ ಆಗಿಲ್ವಾ? ಕೊತ್ತೂಸ ಬಿಡಲ್ ಆಗಿಲ್ವಾ? ಅಂಬರೀಶ್ ಬಿಡಲ್ ಆಗಿಲ್ವಾ? 15 ವರ್ಷಗಳಿಂದ ಇಲ್ಲದ ಹಣ ಈಗ ಆಗ್ಬಿಡ್ತಾ? 86 ರೋಡ್ 86 ರೋಡ್ಸ್ ಅಪ್ರೋಡ್ ಮಾಡ್ಕೊಂಡ್ ಬಂದಿದ್ದೀನಿ. ನನಗೆ 46 ಕೋಟಿ ಅಮೌಂಟ್ ಕೊಡಿರಿ. ಮುಳಬಾಗ ತಾಲೂಕಿನ ಎಲ್ಲೂ ನನಗೆ ಒಂದು ಚೂರು ಕೂಡ MDR ಮೇನ್ ಡಿಸ್ಟ್ರಿಕ್ಟ್ ರೋಡ್ಸ್ ಎಲ್ಲೂ ಮಿಸ್ಟೇಕ್ ಆಗ್ದಂಗೆ ಕೆಲಸ ಮಾಡ್ತಿದ್ದೆ. ಸರ್ಕಾರ ಕೇಳಿದ್ದೀನಿ, ಸರ್ಕಾರ ಆರ್ಥಿಕ ಅನುಗುಣವಾಗಿ ನಿಮಗೆ ಸ್ಪಂದಿಸ್ತೀವಿ ಅಂತ ಲೆಟರ್ ಹಾಕೋರು. ಆ ಲೆಟರ್ ಅಲ್ಲಿ ಹೇಳಿದೀನಿ, ಇದು ನನಗೆ ಸಮಂಜಸವಾಗಿಲ್ಲ, ನೀವು ಚರ್ಚೆಗೆ ಬನ್ನಿ ವಿಧಾನಸೌಧದಲ್ಲಿ ಕರೆದಿದ್ದೀನಿ. ನಾಳೆ ಮಂಗಳವಾರ 2 ಗಂಟೆ ಟಿವಿ ನೋಡಿ ನನಗೂ ಬಿಡಿಎ ಮಿನಿಸ್ಟರ್ಗೆ ಕರೆಕ್ಟ್ ಆಗುತ್ತೆ. ಯಾಕೆ ಹೇಳಿ? ಚರ್ಚೆ ಕರೆದಿದ್ದಾವ್ ನಾವು. ಯಾಕೆ ಅನ್ಯಾಯ ಮಾಡ್ತಿದ್ವಿ? ನಮ್ಗೆ ನಂದು 3 ಕರ್ನಾಟಕ, ಆಂಧ್ರ, ತಮಿಳುನಾಡು 3 ಬರ್ತಕ್ಕಂಥ ಪ್ರದೇಶ. ನಾವು 3 ಬಿಟ್ರೆ ಆಂಧ್ರ ಮತ್ತು ತಮಿಳುನಾಡು ಹೋಗ್ತೀವಿ. ಮಾತ್ರ ನಮ್ಗೆ ಅನ್ಯಾಯ ಆಗ್ತಾ ಇದೆ. ಅಮೌಂಟ್ ಕೊಡಿ, ಅಮೌಂಟ್. ಅವ್ರು ಏನಾಕೋ ನನಗೆ ನನ್ನ ಆರ್ಥಿಕ ಅನುಗುಣವಾಗಿ ನಿಮ್ಗೆ ಕೊಡ್ತೀವಿ ಅಂತ ಹೇಳಿದ್ರು. ಅದಕ್ಕೆ ನನಗೆ ಸಮಾಧಾನ ಇಲ್ಲ. ನಿಮ್ಮ ಹತ್ರ ಚರ್ಚೆಗೆ ಬಂದು ಕರೆದಿದ್ದೀನಿ. ನನ್ನ ಲೆಟರ್ ಅವ್ನು ಕೇಳಿದೆ, ನಮ್ಗೆ ಇನ್ನೂ ಕೊಡುವಂತ ಆಯ್ತಲ್ವಾ? ಸೊ ನಾನು ನಿಮ್ಗೆ ಏನ್ ಹೇಳ್ತೀನಿ ಅಂತಂದ್ರೆ, ದಯವಿಟ್ಟು ನೀವೇನು ನನಗೆ ಭಿಕ್ಷೆ ಕೊಟ್ಟಿದ್ರಿ, ಶಾಸಕನಾಗಿ ಮಾಡಿದ್ರಿ. ನಾನು ಸತ್ರು ಶಾಸಕನೇ, ಬದುಕು ಶಾಸಕನೇ, ಇಲ್ಲಿ ಓದು ಶಾಸಕನೇ, ನನ್ನ ಶಾಸಕನೇ, ಹೌದಾನೆ? ಇರೋದ್ರಲ್ಲಿ ಒಳ್ಳೆ ಕೆಲಸ ಮಾಡಿ ನಿಮ್ಮ ಹತ್ರ ಬೇಷರಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡ್ಲಿಕ್ಕೆ ಶತಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ನಾನು ಶತಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಅದಲ್ಲ ಇಲ್ಲಿಂದ ನಾನು JCB ಎತ್ಕೊಂಡು ಇಟಾಸೆ ಎತ್ಕೊಂಡು ಮೋಸ್ಕೊಂಡು ಹೋಗಿ ಬಂದಿಲ್ಲ ಖಂಡಿತವಾಗಿ. ಯಾಕಂದ್ರೆ ನಂದೇ ಅನ್ನೋ ಉದ್ದಿಮೆ ಇದೆ. ಅದನ್ನ ನಾನು ಕೈ ಮುಗಿದು ಕೇಳ್ತೀನಿ, ನೀವೇನ್ ಭಿಕ್ಷೆ ಕೊಟ್ಟಿದ್ರಿ, ನೀವೇನ್ ಶಾಸಕರಾಗಿ ಮಾಡಿದ್ರಿ, ಖಂಡಿತವಾಗ್ಲೂ ಕಿಂಚಿತ್ತು ಅಗೌರವ ಮಾಡ್ದಂಗೆ ನಿಮ್ಮನ್ನ ಉಳಿಸ್ಕೊಳ್ತಕ್ಕಂಥ ಜವಾಬ್ದಾರಿನ ನಾನು ಖಂಡಿತವಾಗ್ಲೂ ಹೆಗಲ ಮೇಲೆ ಎತ್ಕೊಂಡು ಓಡಾಡ್ತೀನಿ. ನಾನು ನಂಬಿ. ಯಾಕಂದ್ರೆ ನಮ್ಮ ಪರಿಸ್ಥಿತಿ, ಇಡೀ ನಮ್ಮ ಪರಿಸ್ಥಿತಿ ಸರಿ ಇಲ್ಲ. ಯಾಕಂದ್ರೆ ನಾವು ನಿಮ್ಗೆ ಒಂದೇ ವಿಷಯ ಗೊತ್ತೀನಿ, ಇಂಟಿಗೆ ಸಂಸಾರ ಕಾಳಿಸುತ್ತೆ 3 ಲಕ್ಷ, ಎವ್ರಿ ಮಂತ್ ಕಾಳಿಸುತ್ತೆ 3 ಲಕ್ಷ ಅಮೌಂಟ್ ಸಂಸಾರ ಆಗಲಿಕ್ಕೆ. ಮೊದಲು ಹೊಸ 2 ಲಕ್ಷ, 1 ಲಕ್ಷ 2 ಅಪ್ చేస్తాం. ಅಂದ್ರೆ ನಮ್ಮ ಸರ್ಕಾರ ಅಪ್ ಮಾಡ್ತೇವೆ. ಸೊ ಅದರಿಂದ ನಿಮಗೂ ನಾಗರಿಕರಿಗೂ ಇದು ಗೊತ್ತಾಗ್ಬೇಕು ಇವತ್ತು ಪರಿಸ್ಥಿತಿ ಹೆಂಗೆ ಅಂತ. MLA అంటే అయిపోయింది. సో ಅದರಿಂದ మీరు కూడా నా బాధ అర్థం చేసుకుంటారు. మీ బిడ్డ నేను నన్ను కూడా అర్థం చేసుకుంటాను, నా బాధ అర్థం చేసుకుంటారు. దయచేసి ఈ బిల్డింగ్ కి అయినంత త్వరగా ನಾನು ವಿಶ್ವ ಆದಷ್ಟು ಬೇಗ ನೀವು ಲೆಟರ್ ಮಾಡ್ಕೊಂಡು ಇದನ್ನ ವರ್ಕ್ ಸ್ಟಾರ್ಟ್ ಮಾಡ್ಕೊಂಡು ಆದಷ್ಟು ಬೇಗ
ಕಂಪ್ಲೀಟ್ ಮಾಡ್ಕೊಡ್ತೀವಿ. ಒಳಗಡೆ ಹುಡುಗರು ತಿಂದ್ರೆ ಟೋಟಲ್ ಕಂಪ್ಲೀಟ್ ಮಾಡ್ಕೊಳ್ತಕ್ಕಂಥ ಜವಾಬ್ದಾರಿ ನಮ್ದು. ಎಲ್ಲಿ ಮುಳಬಾಗಿಲು ತಾಲೂಕಲ್ಲಿ ನಮ್ಮ ಇವರು ಗ್ಯಾರಂಟಿ ಅಧ್ಯಕ್ಷ ಹೇಳಿದಂಗೆ ಮುಳಬಾಗಿಲು ತಾಲೂಕಲ್ಲಿ ಎಲ್ಲೆಲ್ಲಿ ಹೊಸ ಬಿಲ್ಡಿಂಗ್ ನ ಕಟ್ತಾ ಇದ್ರೋ ಎಲ್ಲಾ ಕಡೆ ನನ್ನ ಅನುದಾನದಿಂದ 10ರಿಂದ 15 ಲಕ್ಷ ರೂಪಾಯಿ ಅನುದಾನವನ್ನು ನಾನು ಕೊಡ್ತಾ ಇದ್ದೀನಿ. ಎಲ್ಲಾ ಬಿಲ್ಡಿಂಗ್ಸ್ಗೂ ನಾನು ಕೊಡ್ತಾ ಇದ್ದೀನಿ. ಯಾಕಂದ್ರೆ ನಾನು ಶಾಸಕ ಸುಂದರಕ್ಕಾಗಲ್ಲ, ನಾನು ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಈ ಸಭೆಗೆ ಆಹ್ವಾನ ಮಾಡಿ ನನ್ನನ್ನ ಅಭಿವೃದ್ಧಿ ಮಾಡ್ಲಿಕ್ಕೆ, ಎಚ್ಚರ ಮಾಡ್ಲಿಕ್ಕೆ 2 ವರ್ಷ ಖಂಡಿತವಾಗ್ಲೂ ನಾನು ಇಲ್ಲೇ ಇದ್ದು ಶತಪ್ರಯತ್ನವನ್ನ ಮಾಡಿ ಅಭಿವೃದ್ಧಿ ಕೆಲಸ ಮಾಡ್ಲಿಕ್ಕೆ ನಾನು ಮಾಡ್ತೇನೆ ಅಂತ ಹೇಳ್ತಾ ನನ್ನ ನಡೆಗೆ ಹಳ್ಳಿ ಕಡೆಗೆ ಅಂತ ಹೇಳ್ತಾ ಈ ಸೆಷನ್ ಮುಗಿದ ಕೂಡಲೇ ನಾನು ಡೇಟ್ ಫಿಕ್ಸ್ ಮಾಡ್ಕೊಂಡು ಫೆಬ್ರವರಿ ತಿಂಗಳಲ್ಲಿ ಮುಗಿದ ತಕ್ಷಣ ಎಲ್ಲ ನನ್ನ ಅಧಿಕಾರಿಗಳನ್ನ ಇಟ್ಕೊಂಡು ಏನೇನ್ ಬೇಕೋ ಎಲ್ಲಾ ರೀತಿ ಸಲಹೆ ರೆಡಿ ಮಾಡ್ಕೊಂಡು ಖಂಡಿತವಾಗ್ಲೂ ಅಲ್ಲೇ ಬಂದು ಹಳ್ಳಿ ಕಡೆ ನನ್ನ ಎಷ್ಟೆಷ್ಟು ಐಮಾಸ್ ಇದೆ, ಎಷ್ಟು ವಾಟರ್ ಬಿಲ್ ಇದೆ ಅಂತ ಅಲ್ಲೇ ಸ್ಪಾಟ್ ಅಪ್ಲೋಡ್ ಕೊಟ್ಟು ಖಂಡಿತ ಬರ್ಲಿಕ್ಕೆ ನಾನು ರೆಡಿ ಇದೆ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲ ನನ್ನ ಪ್ರಮುಖ ಗುಂಕಲ್ ಪಂಚಾಯತ್ ಎಲ್ಲಾ ನಾಯಕರು ಕೂಡ ಅನ್ಸುತ್ತಾ ಖಂಡಿತ ಅನ್ಸುತ್ತೆ. ನಿಮ್ಮ ಏನು ಅವಾಗಲೇ ಪ್ರಕಾಶ್ ಹೇಳ್ತಾ ಇದ್ರಲ್ಲ, ಏನು ಗಲಾಟೆ ಇದಕ್ಕೆ ದಯವಿಟ್ಟು ಯಾರು ಒತ್ತು ಕೊಡಬೇಡಿ. ರಾಜಕಾರಣದ ಒಂದು ಮಾತು ಹೇಳ್ತೀನಿ ಕೇಳಿ. ದ್ವೇಷ ರಾಜಕಾರಣ ಯಾರು ಮಾಡಿದ್ರೆ ಕರ್ನಾಟಕದಲ್ಲಿ ಇದುವರೆಗೂ ಯಾರು ಉಳಿದಿಲ್ಲ. ದ್ವೇಷ ರಾಜಕಾರಣಕ್ಕೆ ನಾವು ನಂದೇ ಆಗ್ಬಾರ್ದು. ನಾವು ಇಲ್ಲಿ ಕೂತಿರ್ತಕ್ಕಂಥ ವಿದ್ಯಾರ್ಥಿಗಳು, ನಾವು ಅಷ್ಟೋ ಓದಿರ್ತಕ್ಕಂಥವ್ರು ನಾವು ಅದಕ್ಕೆ ಪ್ರಚೋದನೆ ಮಾಡಕ್ ಹೋಗ್ಬಾರ್ದು ನಾವು. ಯಾಕಂದ್ರೆ ಗುಂಕಲ್ ಪಂಚಾಯತಿ ಗೊತ್ತು ಸೂಕ್ಷ್ಮ ಅಂತ ಅಂದ್ರೆ ಜೂನ್ ಪರ್ಯಂತ ನಾವು ಮುಂದೊಂದು ಮಾತು ಹೇಳ್ತೀನಿ ಅಕ್ಕಂದಿರ್ವಿ, ನಾವು ಹುಟ್ಟಿದ್ವಿ ಸಾಯೋದೊಂದು ಗ್ಯಾರಂಟಿನ. ಇಲ್ಲಿ ಕೈ ಎತ್ತಿ ನೋಡೋಣ, ಹೋಗಲ್ಲ ಅಂತ ಎಲ್ಲ ಹೋಗ್ತೀವಿ. ಹೋಗೋದ್ ಮಧ್ಯೆ ರಾಜಕಾರಣ ಬಂದಾಗ ಯಾವ್ದೋ ಮೆಂಬರ್ ಎಲೆಕ್ಷನ್ ಬಂತು, ತಾಲೂಕ್ ಪಂಚಾಯತ್ ಬಂತು, ಜಿಲ್ಲಾ ಪಂಚಾಯತಿ ಬಂತು, MP ಬಂತು, MLA ಬಂತು, ಓಟ್ ಹಾಕಿ ಮನೆಗೆ ಬರ್ತಿದ್ದಾನೆ. ಬೇಕು ರಾಜಕಾರಣ ಅನ್ನೋದು ದಿನಕ್ಕೊಂದು ಒಂದು ತುರ್ತು ಅಷ್ಟೇ ಇದೆ. ರಾಜಕಾರಣ ಜೀವನ ನಮ್ಗೆ ಕೂಲಿ ನಾಲಿ ಮಕ್ಕಳು ಮರಿ ಹಸು ಕರು ಬೆಳೆ ಎಲ್ಲ ಇರ್ತಾನೆ. ಅದ್ರ ಮಧ್ಯದಲ್ಲಿ ರಾಜಕಾರಣ ಅಷ್ಟೇ ಇದು. ಕೆಲವರು ಅದಕ್ಕೋಸ್ಕರ ಹುಟ್ಟಿರ್ತಾರೆ, 24 ಗಂಟೆ ರಾಜಕಾರಣ ಮಾಡಕ್ ಹುಟ್ಟಿರ್ತಾರೆ. ಅವ್ರು ನಾವಲ್ಲ ಹೌದಾನೆ. ಈಗ ನನ್ನ ಕಮಿಟ್ಮೆಂಟ್ಸ್, ನನ್ನ ಕೆಲಸ, ನನ್ನ ಕಾರ್ಯ, ನನ್ನ ವೈದ್ಯ ಎಲ್ಲ ಇರ್ತಾನೆ. ಅದ್ರ ಮಧ್ಯೆ ರಾಜಕಾರಣ ನಾನು ನಿಮಗೆ ಹೇಳೋದಷ್ಟೇ, ರಾಜಕಾರಣ ಬಂದ ರಾಜಕಾರಣ ಮಾಡ್ಕೊಳ್ಳಿ. ಅದು ಬಿಟ್ಟು 24 ಗಂಟೆ ರಾಜಕಾರಣ ಮಾಡಿದ್ರೆ ಅವ್ನು ತುಂಬಾ ದಿವಸ ಬದುಕಲ್ಲ. ಯಾಕಂದ್ರೆ ಅವ್ನು ನಿದ್ದೆ ಮಾಡಕ್ಕಾಗಲ್ಲ. ಓಡಾಡ್ಬೋಯ್ ನಿದ್ದೆ ಮಾಡಕ್ಕಾಗಲ್ಲ. ರಾಜಕಾರಣವನ್ನ ರಾಜಕಾರಣ ತರ ಮಾಡಿ 24 ಗಂಟೆ ರಾಜಕಾರಣ ಮಾಡಕ್ ಹೋಗ್ಬಿಟ್ಟೆ ಕೈ ಮುಖ್ಯ. ಹೌದಾನೆ? ಹೌದು ಸರ್. ರಾಜಕಾರಣದಲ್ಲಿ ನಮ್ದೇನು ಅದು ಊಟದಲ್ಲಿ ಈಗ ಯಾವ್ದೋ ಒಂದು ಮದುವೆಗೆ ಹೋಗ್ತೀವಿ, ರೈಸ್ ಮೂಡ್ಲಿ ಬಿಡಲ್ಲ, ಎಲ್ಲ ನಡೀತಾರೆ. ನಾನು ಹೇಳಿದ ರಾಜಕಾರಣ ನಾವು ಯಾವುದೇ ಕಾರಣಕ್ಕೂ ದೊಡ್ಡ ಮಟ್ಟ ತಗೊಂಡೋಗೋದು ಬೇಡ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಯಾಕಂದ್ರೆ ಸಾಕಷ್ಟು ಬಾರಿ ಪ್ರಕಾಶ್ ಪಂಚಾಯತಿ ಬಗ್ಗೆ ಕಾಳಜಿ ಕೇಳಿದ್ದಾರೆ, ಅದ್ ಬೇಕು ಅಂತ ಕೇಳಿದ್ದಾರೆ. ತಪ್ಪಿಲ್ವಾ? ಕೇಳೋದು ತಪ್ಪಿಲ್ಲ. ಯಾಕೆ ಹೇಳಿ, ನಂಗೆ ಓಟ್ ಕೊಟ್ಟಿದೆ, ಕೇಳಿ ತಪ್ಪಿಲ್ಲ. ಪರಿಸ್ಥಿತಿ ಹಂಗಿಲ್ವೇ? ಸೊ ಅದರಿಂದ ದಯವಿಟ್ಟು ನನ್ನ ಮಾತಲ್ಲಿ ಯಾರಿಗಾದ್ರೂ ಹರ್ಟ್ ಆಗಿದೆ ಕ್ಷಮೆ ಇಲ್ಲ ಅಂತ ಹೇಳಿ ಮುಂದಿನ 2 ವರ್ಷದಲ್ಲಿ ಶತಪ್ರಯತ್ನ ಪಟ್ಟು ಕೆಲಸ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ, ಸೊ ನಾನೇನು ಚಕ್ಕರ ಆಗ್ತಕ್ಕಂಥ MLA ಅಲ್ಲ, ನೀವು ಬಿಟ್ಟು ಹೋಗ್ತಕ್ಕಂಥ MLA ಅಲ್ಲ, ಅದಲ್ವಾ ಮಖಮಾರಿಸಿ ಹೋಗ್ತಕ್ಕಂಥ MLA ಅಲ್ಲ, ನಿಮ್ ಮುಂದೆ ಇರ್ತಕ್ಕಂಥ MLA ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಒಂದು ಸರ್ ನನ್ನ ಮಾತು ಮುಗಿಸ್ತಿದ್ದೀನಿ. ಎಲ್ಲರೂ ಕೂಡ